ಏಯ್, ನಮ್ಮ ಹುಡುಗನಿಗೆ ಹೊಡಿತ್ಯಾ? ಲೈ ಸೀನು, ಏಯ್ ಸೀನು, ಲೇ ಮೊದಲು ಅವ್ನು ಕರ್ಕೊಂಡು ಹೋಗೋಣ ಬರೋ. ಸೀನು, 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 ಸೀನು. ಅಮ್ಮ, ಅಯ್ಯಯ್ಯೋ, ಅಮ್ಮ, ಅಯ್ಯೋ, ನನ್ನ ಹೆಂಡತಿ ಹೊಸ ಬೈಕ್ ತೆಕ್ಕೊಟ್ಟಿದ್ದಾಳೆ ಅನ್ನೋ ಸಂತೋಷದಲ್ಲಿ ಒಂದ್ 10 ನಿಮಿಷ ತಿರುಗಾಡ್ಕೊಂಡ್ ಬರ್ತೀವಿ ಅಂತ ಹೋಗಿದ್ದಾರೆ. ಬರ್ತಾರೆ ಇರು. 10 ನಿಮಿಷನಾ? ಹಾ, ಹಗಲು ಹೋಗಿದ್ದು ರಾತ್ರಿ ಆಯ್ತು, ಇನ್ನೂ ಬಂದಿಲ್ಲ. ನನ್ ಮಗನ್ ಏನ್ ಮಾಡಿದಾಳೋ ಏನೋ. ಮಾಡಿದ್ರೆ ಗಿಡದ ನಿನ್ನೆ ಏನೋ ಮಾಡ್ತಾರೆ ಬಿಟ್ರೆ ಪ್ರೀತಿ ಮದುವೆ ಯಾರು ಏನ್ ಮಾಡ್ತಾರೆ? ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೋ. ಹೋಗ್ಲಿ ಫೋನ್ ಮಾಡಿ ತಿಳ್ಕೊಳ್ಳೋಣ ಅಂದ್ರೆ ಫೋನ್ ಮನೆಯಲ್ಲೇ ಬಿಟ್ಟು ಹೋಗಿದ್ದಾರೆ. ಅಯ್ಯಯ್ಯೋ, ಏನು ಇದೆಲ್ಲ? ನಾನು ಹೇಳ್ತಾನೆ ಇದ್ದೆ ನೋಡಿ, ನನ್ ಮಗನ್ಗೇನೋ ಒಂದು ಮಾಡಿ ಕರ್ಕೊಂಡ್ ಬರ್ತಾಳೆ ಅಂತ. ಏನಾಯ್ತು ಅಮ್ಮ? ಆ? ಏನಾಗಿಲ್ಲ ಏನೋ ಈ ಗಾಯ? ಅಯ್ಯೋ ಸೀನು, ಏನಾಯ್ತಪ್ಪ? ಆದ್ಯಾ, ಏನ್ ನಡೀತು? ನೀನಾದ್ರೂ ಹೇಳು. ಅದು ಲೇ ಸೀನು, ಏನಾಯ್ತು? ಯಾಕೋ ಈ ಗಾಯ ಎಲ್ಲ? ಅದು ಅಪ್ಪ, ಏನಾಯ್ತು ಅಂತ ಕೇಳಿದ್ರೆ ಅದು ಇದು ಅಂತಿದ್ಯಲ್ಲ, ಏನಾಯ್ತು ಅಂತ ಹೇಳು. ಯಾರಾದ್ರೂ ಹೊಡೆದ್ರೇನೋ? ನೀನಾದ್ರೂ ಹೇಳೆ. ಅದು ಏನ್ ನಡೀತು ಅಂದ್ರೆ ಅದ್ಯಾ, ನಾನು ಹೇಳ್ತೀನಿ. ಹೇಳು, ಏನಾಯ್ತು? ಏನಾಯ್ತು ಅಂತ ಹೇಳಮ್ಮ. ಅದು ಬೈಕ್ ಮೇಲಿಂದ ಬಿದ್ದೋದೆ ಅಮ್ಮ. ಅಯ್ಯೋ ಅಯ್ಯೋ, ಬಿದ್ದು ಹೋದ್ಯಾ? ಅನ್ಕೊಂಡೆ ಈ ಮಹಾತಾಯಿ ನಿನಗ್ ಬೈಕ್ ಕೊಡಿಸ್ದಾಗ್ಲೇ ಅನ್ಕೊಂಡೆ ಇಂಥದ್ದೇನೋ ಒಂದ್ ಆಗತ್ತೆ ಅಂತ. ಏನು ಅಂದ್ರೆ ಕೇಳಿಸ್ಕೊಂಡ್ರಾ? ಇವಳು ಮಾಡ್ಸಿದ್ದು ಪೂಜೆ ಅಲ್ಲ, ಖಂಡಿತ ಕ್ಷುದ್ರ ಪೂಜೆನೆ. ಆ ತರ ಎಲ್ಲ ಮಾಡೋದಕ್ಕೆ ಈ ತರ ಎಲ್ಲ ಆಗತ್ತೇನೋ ಅತ್ಗೆ. ಪಾರ್ವತಿ, ನೀನು ಕೂಡ ಪದ್ಮನ್ ಹಾಗೆ ಮಾತಾಡಕೂಡ್ದು. ಯಾವುದೇ ಹೆಂಡತಿ ಆಗ್ಲಿ ತನ್ನ ಗಂಡನ್ಗೆ ಕೇಡಾಗ್ಬೇಕು ಅಂತ ಯಾವತ್ತೂ ಬಯಸಲ್ಲ. ಒಬ್ಬನ ಹೆಂಡ್ತಿನ್ ಬಿಟ್ಟು ನಿಜವಾಗ್ಲೂ ಬೈಕ್ ಮೇಲಿಂದ ಬಿದ್ದೋದ್ವಿ. ನಾನ್ ಬೈಕ್ ನೋಡ್ದೆ ಕಣೋ, ಬೈಕಲ್ಲಿ ಯಾವುದೇ ತರ ಡ್ಯಾಮೇಜ್ ಇರಲಿಲ್ಲ. ಅಂದ್ರೆ ಬೈಕು ಹಳ್ಳದಲ್ಲಿ ಇಳಿತು, ನಾವು ರೋಡ್ ಮೇಲೆ ಬಿದ್ವಿ. ಲೋ, ಸುಳ್ಳು ಹೇಳಿದ್ರೆ ನಂಬೋ ತರ ಇರ್ಬೇಕು. ನೀನ್ ಹೇಳ್ತಿರೋ ಸುಳ್ಳು ಯಾರು ನಂಬೋಕೆ ಆಗಲ್ಲ. ನಿಜ ಏನು ಅಂತ ಹೇಳು. ಸೀನು, ನೀನ್ ತಡಬಡಾಯಿಸ್ತಿರೋದನ್ನ ನೋಡಿದ್ರೆ
ಏನು ನಡೆದಿದೆ ಅಂತ ಅನಿಸ್ತಿದೆ. ಏನಾಯ್ತು ಅಂತ ಮೊದಲು ಹೇಳು. ಆದ್ರೂ ನಿನ್ ಜೀವನ ನಿನ್ಗೆ ಅರ್ಥ ಆಗ್ತಿಲ್ವೇನೆ? ಎಲ್ಲಾನು ಮರ್ತು ಇವನು ಬೈಕ್ ಕೊಡ್ಸಿ ಇವನ್ ಜೊತೆ ಜಾಲಿಯಾಗೆ ತಿರ್ಗೋಕ್ ಹೋಗ್ಬೇಕು ಅನ್ಕೊಂಡು ತಿರ್ಗೋಕ್ ಹೋಗಿದ್ಯಲ್ಲ, ತಿರ್ಗೋಕೆ ಯಾಕೆ ಮನೇಲಿರಕ್ ಆಗಲ್ವಾ? ಪದ್ಮಾ, ಅಮ್ಮ ಮಾತಾಡಕ್ ಬಿಡು ನನ್ನ. ಏನೇ ನಿನ್ ಗಾಡಿ ಬೇಕು ಅಂತ ಯಾರಾದ್ರೂ ಕೇಳಿದ್ರೇನೆ ನೀನೊಬ್ಳು ಮರ್ಯಾದೆ ಹೋದ್ರೆ ಸಾಕಾಗಲ್ಲ ಅಂತ ನನ್ ಮಗನ ಜೊತೆಲಿ ಕರ್ಕೊಂಡ್ ಹೋಗಿದ್ದ? ಏನ್ ಜನ್ಮನೆ ನಿಂದು? ಪದ್ಮ ಸಾಕು ನಿಲ್ಸು. ಅವಳಿಗೇನು ಆಗಿಲ್ಲ ಅಂತ ಅವಳು ಹೇಳಿದ್ಲು ತಾನೆ. ಅದನ್ನ ನಂಬದೆ ಹೋಗೋದು ನಿನ್ನ ಸಮಸ್ಯೆ. ಯಾಕೆ ಪದ್ಮ ಅವಳ ಬಗ್ಗೆ ಕೆಟ್ಟಾಗಿ ಮಾತಾಡ್ತೀಯ ನೀನು? ಸೀನು ಆಫೀಸ್ಗೆ ಹೋಗಿ ಬರೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಂತ ಹೊಸ ಬೈಕ್ ತೆಕ್ಕೊಟ್ಲು. ಹೊಸ ಗಾಡಿ ತೆಕ್ಕೊಟ್ಲು ಸಂತೋಷದಲ್ಲಿ ನಮ್ ಸೀನುನೆ ತನ್ನ ಹೆಂಡತಿನ ಕೂರಿಸ್ಕೊಂಡು ಸುತ್ತಾಡ್ಕೊಂಡು ಬರೋದಕ್ಕೆ ಹೋದ. ಹೆಂಡ್ತಿನ ಆಚೆ ಕರ್ಕೊಂಡು ಹೋಗೋದ್ರಲ್ಲಿ ತಪ್ಪೇನು ಇಲ್ವಲ್ಲ, ಯಾಕೆ ಹಾಗೆ ಮಾತಾಡ್ತೀಯ? ಅದು ನರವಿಲ್ಲದ ನಾಲ್ಗೆ ಅಲ್ವಾ? ಏನಾದ್ರೂ ಮಾತಾಡ್ತದೆ, ಹೇಗಾದ್ರೂ ಮಾತಾಡ್ತದೆ. ನೀನೇನು ಅನ್ಕೋಬೇಡ ತಂಗಿಯಮ್ಮ. ಅಲ್ಲಿ ಏನ್ ನಡೀತು ಅನ್ನೋದು ಇವಳು ಹೇಳ್ದೆ ಹೋದ್ರು ಇವಳ ಮುಖ ನೋಡಿದ್ರೇನೆ ಅರ್ಥ ಆಗತ್ತೆ. ಅಮ್ಮ, ಅವನ್ ಯಾವನೋ ಏನೋ ಮಾತಾಡಿರೋದನ್ನ ನೀನ್ ನಂಬಿ ನೀನು ಕೂಡ ಆದ್ಯನ್ಗೆ ಅವಮಾನ ಮಾಡ್ತಿದ್ಯಾ? ಅದ್ರಲ್ಲಿ ಸತ್ಯ ಇರೋದಕ್ಕೆ ನಾನು ಮಾತಾಡ್ತಾ ಇರೋದು ಕಣೋ.